ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಡಯಾಬಿಟಿಸ್ ಪೇಷಂಟ್ಸ್ ಇರುವ ದೇಶ ಯಾವುದು ಅಂತಂದ್ರೆ ಅದು ಭಾರತ. ಪ್ರತಿ 4 ಜನರಲ್ಲೊಬ್ಬರಿಗೆ ಈ ಡಯಾಬಿಟಿಸ್ ಸಮಸ್ಯೆ ಕಾಣಿಸ್ಕೊಳ್ತಿದೆ. 1960ಸ್ಗೂ ಮುಂಚೆ ಈ ಅಕ್ಕಿ ಮತ್ತು ಗೋಧಿ ಪದಾರ್ಥಗಳನ್ನ ಯಾವುದಾದ್ರೂ ಹಬ್ಬ ಅಥವಾ ಸಂಭ್ರಮಗಳಿಗೆ ಬಳಕೆ ಮಾಡ್ತಿದ್ದ ನಾವು ಇವತ್ತು ಅವಿಲ್ಲ ಅಂತ ಅಂದ್ರೆ ನಮ್ಮ ದಿನಾನೇ ಕಳೆಯಲ್ವೇನೋ ಅನ್ನೋಷ್ಟು ಮಟ್ಟಿಗೆ ಬಂದಿದ್ದೀವಿ. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾವು ತಿಂತಿರೋ ಆಹಾರ ಪದ್ಧತಿ ಸರಿನಾ ಇಲ್ವೋ ಅಂತ, ಅಥವಾ ಎಲ್ಲರೂ ತಿಂತಿದ್ದಾರೆ ಅಂತ ನಾವು ತಿಂತಾ ಇದೀವಿ. ನಮ್ಮ ಹಿರಿಯರು ನಮ್ಗೆ ಇದಲ್ವಲ್ಲ ಹೇಳ್ಕೊಂಡ್ಬಿಟ್ಟಿದ್ದು, ಮತ್ತೆ ತಪ್ಪೆಲ್ಲ ಆಯ್ತು. ಸೊ ಸಾಧಾರಣವಾಗಿ ನಾನು ಮಾಡ್ತಿರೋ ಪ್ರತಿಯೊಂದು ವಿಡಿಯೋನು ನಿಮ್ ಜೊತೆ ಏನು ಶೇರ್ ಮಾಡ್ತಿಲ್ಲ. ಸೊ ನಿಮ್ವರೆಗೂ ಬಂದಿದೆ ಅಂತ ಅಂದ್ರೆ ಅದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ. ಅದರಲ್ಲೂ ಇದು ಹೆಲ್ತ್ ರಿಲೇಟೆಡ್ ಆಗಿರೋದ್ರಿಂದ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಲಿ, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಕೂಡ ಇದನ್ನ ಶೇರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದ ರೈಟ್ ಪ್ರೊಸೆಸ್. ಎಲ್ಲದಕ್ಕೂ ಒಂದು ಸರಿಯಾದ ಮಾರ್ಗ, ಒಂದು ಸರಿಯಾದ ಪದ್ಧತಿ ಇರುತ್ತೆ. ಅದರಲ್ಲಿ ನಾವು ತಿನ್ನೋ ಆಹಾರ ಕೂಡ ಇರುತ್ತೆ. ಇವನೇನಪ್ಪ ಇಷ್ಟು ಸ್ಟಡೀಸ್ ವಿಡಿಯೋಸ್ ಮಾಡ್ತಿದ್ದ, ಇವಾಗ ಸಡನ್ ಆಗಿ ಫುಡ್ ಹೆಲ್ತ್ ಅಂತಿದ್ದಾನೆ ಅಂತ ಅನ್ಕೊಂಡ್ಬಿಡಿ. ಈ ಒಂದು ಸಮಯಕ್ಕೆ ಈ ಒಂದು ವಿಡಿಯೋನ ಅವಶ್ಯಕತೆ ತುಂಬಾನೇ ಇದೆ. ಚಿಕ್ಕವಾಗ ಸ್ಕೂಲ್ಗಳಲ್ಲಿ ನಾವು ತಿನ್ನೋ ಆಹಾರದಲ್ಲಿ ಏನೇನಿರುತ್ತೆ ಅಂತ ಹೇಳ್ಕೊಂಡ್ ಕೊಟ್ಟಿದ್ರು, ಆದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋಷ್ಟು ಮಟ್ಟಿಗೆ ಹೇಳಿರ್ಲಿಲ್ಲ. ನೀವು ತುಂಬಾ ಸಲ ಕೇಳಿರ್ತೀರ, ಈ ಹಣ್ಣು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಆ ಸೊಪ್ಪು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಆದ್ರೆ ಅದರಿಂದ ನಮ್ ದೇಹಕ್ಕೆ ಏನ್ ಸಿಗುತ್ತೆ, ನಾವು ಅದನ್ನೇ ಎಂದಕ್ಕೆ ತಿನ್ಬೇಕು, ಅದ್ ನಮ್ ದೇಹದಲ್ಲಿ ಏನ್ ಮಾಡುತ್ತೆ, ಈ ಒಂದು ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ತುಂಬಾ ಕಮ್ಮಿ ಮಾಡಿರ್ತೀವಿ. ಇದು ಹೆಂಗೆ ಅಂತ ಅಂದ್ರೆ, ಕನ್ನಡ ಅಕ್ಷರಗಳೇ ಗೊತ್ತಿಲ್ಲಂಗೆ ಸೀದಾ ಹೋಗಿ ಕನ್ನಡ ಪರೀಕ್ಷೆ ಬರೆದಂಗೆ. ಎಲ್ಲೋ ಹಳ್ಳಿಗಳಿಂದ ಕೆಲ್ಸಕ್ಕಾಗಿ ಸಿಟಿಗೆ ಬಂದು ಕುಟುಂಬಕ್ಕಾಗಿ, ಮಕ್ಳ ಫೀಸ್ಗಾಗಿ, ಜೀವನಕ್ಕೋಸ್ಕರ ಓಡ್ತಾನೆ ಇದೀವಿ. ಈ ಬ್ಯುಸಿ, ಟೆನ್ಷನ್ ಮತ್ತು ಟ್ರಾಫಿಕ್ ಜೀವನದಲ್ಲಿ ಓಡ್ತಾ ಈ ಟ್ರಾನ್ಸಿಷನ್ ಫೇಸ್ ಅಲ್ಲಿ ನಮ್ಗೆ ಏನ್ ಬೇಕು, ನಮ್ ದೇಹಕ್ಕೆ ಸರಿಯಾದ ಆಹಾರ ಏನು ಅನ್ನೋದನ್ನೇ ಮರ್ತೋಗಿದೀವಿ. ಈ ತರ ನಿಮ್ಗೂ ಅನ್ಸ್ತಿದ್ರೆ ಈ ವಿಡಿಯೋ ನಿಮಗೆ. ಇವತ್ ನಾವು ನಮ್ಮ ಹೆಲ್ತ್ ನ ನೆಗ್ಲೆಕ್ಟ್ ಮಾಡಿ, ನಮ್ಗೇನು ಆಗಲ್ಲ, ಕಾಯಿಲೆ ಬರಲ್ಲ, ಬಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ದುಡ್ಡಿಂದ ಓಡ್ತಾ ಇದ್ದೀವಿ. ಆದ್ರೆ ನಾಳೆ ಅದೇ ದುಡ್ಡು ನಮ್ಮ ಆರೋಗ್ಯನ ವಾಪಸ್ ತರಕ್ಕೆ ಸಾಕಾಗದೆ ಹೋಗ್ಬೋದು. ನಮ್ಮ ಜೀವನದಲ್ಲಿ ನಾವು ಮನೆ ಕಟ್ಟಕ್ಕೆ ಪ್ಲಾನ್ ಮಾಡ್ತೀವಿ, ಸೇವಿಂಗ್ಸ್ ಹೆಂಗ್ ಮಾಡ್ಕೊಳ್ಳೋದು ಅಂತ ಪ್ಲಾನ್ ಮಾಡ್ತೀವಿ, ಎಜುಕೇಶನ್ಗೆ ಪ್ಲಾನ್ ಮಾಡ್ತೀವಿ, ಮ್ಯಾರೇಜಸ್ಗೆಲ್ಲ ಪ್ಲಾನ್ ಮಾಡ್ತೀವಿ. ಆದ್ರೆ ನಮ್ಮ ದೇಹಕ್ಕೆ ಸರಿಯಾದ ಆಹಾರ ಯಾವ್ದು ಅನ್ನೋದನ್ನ ಮಾತ್ರ ನೆಗ್ಲೆಕ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಮಾತು, ಆಗಿನ ಕಾಲದಲ್ಲಿ ಅಂತ ಅಂದ್ರೆ ನಾವು ಯಾವ್ದ್ರ ಬಗ್ಗೆ ಅದು ತಿಳ್ಕೊಬೇಕು ಅಂತ ಅಂದ್ರೆ ಅದ್ರ ಬಗ್ಗೆ ಗೊತ್ತಿರೋರು ಅಥವಾ ಯಾವ್ದಾದ್ರು ಪುಸ್ತಕಗಳನ್ನ ಓದೋ ಆ ಒಂದು ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಿಳ್ಕೊಬೋದಾಗಿತ್ತು. ಆದ್ರೆ ಇವಾಗ ಆತರ ಅಲ್ಲ, ನಮ್ಮ ಕೈಯಲ್ಲೇ ಪ್ರಪಂಚ ಇದೆ. ನಮ್ಗೆ ಏನ್ ಬೇಕು ಅನ್ನೋ ಉತ್ಸಾಹ ಮಾತ್ರ ನಮ್ಗೆ ಇರ್ಬೇಕು, ಅಷ್ಟೇ ಬಿಟ್ರೆ ನಮ್ಗೆ ಬೇಕಾಗಿರೋ ಪ್ರತಿಯೊಂದು ಮಾಹಿತಿ ನಮ್ಗೆ ಫೋನ್ಗಳ ಮುಖಾಂತರ ಸಿಗುತ್ತೆ. ನಾನು ಯಾವುದೇ ರೀತಿಯಾದಂತ ಡಾಕ್ಟರ್ ಅಲ್ಲ, ನ್ಯೂಟ್ರಿಷನಿಸ್ಟ್ ಅಂತೂ ಅಲ್ವೇ ಅಲ್ಲ. ಸೊ ನಾನು ಹೇಳ್ತಿರೋದು ನಿಮ್ಗೆ ಎಲ್ಲಿ ತಪ್ಪು ಅನ್ಸಿದ್ರು ಅಲ್ಲೇ ಈ ವಿಡಿಯೋನ ನೋಡೋದನ್ನ ನಿಲ್ಲಿಸ್ಬೋದು. ಆದ್ರೆ ಈ ವಿಡಿಯೋ ಮಾಡಕ್ಕೆ ಮುಂಚೆ ತುಂಬಾನೇ ಹೋಮ್ ವರ್ಕ್ ಮಾಡಿದೀನಿ, ತುಂಬಾನೇ ರಿಸರ್ಚ್ ಮಾಡಿದೀನಿ. ಇದು ಯಾವ್ದೋ ರಾಕೆಟ್ ಸೈನ್ಸ್ ಅಂತೂ ಅಲ್ವಲ್ಲ. ಜಸ್ಟ್ ಇದು ಹೆಂಗೆ ಅಂತ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಕ್ಷರಮಾಲೆ ಇದ್ದಂಗೆ. ಈ ವಿಡಿಯೋ ಮುಖಾಂತರ ನಾವು ನಮ್ಮ ದೇಹಕ್ಕೆ ಏನ್ ಬೇಕು, ನಾವು ಏನ್ ತಿನ್ಬೇಕು, ಸರಿಯಾದ ಆಹಾರ ಏನು, ಯಾವ ಆಹಾರದಿಂದ ಎಷ್ಟು ಎನರ್ಜಿ ಸಿಗುತ್ತೆ, ಯಾವ ರೀತಿ ತಿನ್ಬೇಕು, ಯಾವ ಪ್ರಮಾಣದಲ್ಲಿ ತಿನ್ಬೇಕು, ಎಷ್ಟು ಸಲ ತಿನ್ಬೇಕು, ಈ ಒಂದು ವಿಷಯಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ. 1960s ಅಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಬರಗಾಲ ಟೈಪ್ ಆಫ್ ಸಿಚುವೇಶನ್ ಇತ್ತು. ಸೊ ನಮಗೆ ಬೇಕಾಗಿರೋಷ್ಟು ಆಹಾರ ಸಿಗ್ತಾ ಇರಲಿಲ್ಲ. ನಾವು ಅದಕ್ಕೆ ಏನ್ ಮಾಡಿದ್ವಿ, ಮೆಕ್ಸಿಕೋ ಇಂದ ಕೆಲವೊಂದು ಗೋಧಿ ವೆರೈಟೀಸ್ನ ಮತ್ತೆ ಫಿಲಿಪೈನ್ಸ್ ಇಂದ ಕೆಲವೊಂದು ಅಕ್ಕಿ ವೆರೈಟೀಸ್ನ ತಂದು ಇಲ್ಲಿ ಬೆಳ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಅದನ್ನೇ ನಾವು ಗ್ರೀನ್ ರೆವಲ್ಯೂಷನ್ ಅಂತ ಕೂಡ ಕರಿತೀವಿ. 1960ಸ್ಗೂ ಮುಂಚೆ ನಾವು ಜಾಸ್ತಿ ಸಿರಿಧಾನ್ಯಗಳನ್ನ ತಿಂತಾ ಇದ್ವಿ. ರಾಗಿ ಆಗಿರ್ಲಿ, ಸಜ್ಜೆ ಆಗಿರ್ಲಿ, ಈ ತರ ಅನ್ನ ಮತ್ತು ಗೋಧಿನ ಯಾವಾಗ ಹಬ್ಬಗಳಿಗೆ ಅಥವಾ ಸಂಭ್ರಮಗಳಿಗೆ ಮಾತ್ರ ನಾವು ತಿಂತಾ ಇದ್ದಿದ್ದು. ಸೊ ಆಗ ಈ ಸಿರಿಧಾನ್ಯಗಳನ್ನ ತಿಂತಿದ್ದ ಜನ ಹಿಂಗಿದ್ರು, ಈಗ ಅನ್ನ ಮತ್ತು ಗೋಧಿ ಪದಾರ್ಥಗಳನ್ನ ತಿಂತಿರೋ ಜನ ಹಿಂಗಿದ್ದಾರೆ. ಸೊ ಇವಾಗ ನೀವು ಅನ್ಕೊಬಹುದು, 1960s ಅಲ್ಲೇ ಈ ಅಕ್ಕಿ ಮತ್ತು ಗೋಧಿಗಳನ್ನ ಜಾಸ್ತಿ ಬಳಸ್ತಾ ಇದ್ದ ನಾವು ನಮ್ಮ ಒಂದು ಗ್ರ್ಯಾಂಡ್ ಫಾದರ್ ಜನರೇಷನ್ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಆ ಒಂದು ಕಾಲದಲ್ಲಿಂದನೂ ನಾವು ಈ ಅಕ್ಕಿ ಮತ್ತು ಗೋಧಿನ ಜಾಸ್ತಿ ಬೆಳೆಸ್ತಾ ಇದ್ವಿ. ಆದ್ರೆ ನಮ್ಮ ಅಜ್ಜಿ ಅಜ್ಜ ಜನರೇಷನ್ ಅವ್ರಿಗೆ ಜಾಸ್ತಿ ಕಾಯಿಲೆಗಳು ಕಾಣಿಸ್ಕೊಳ್ಳೋದಿಲ್ಲ. ನಮ್ಮ ಒಂದು ಪೇರೆಂಟ್ಸ್ ಜನರೇಷನ್ಗೆ ಮೇಯ್ನ್ ಆಗಿ ಎಲ್ಲಿ ಹಳ್ಳಿಗಳಿಂದ ಈ ಊರುಗಳಿಗೆ ಬಂದ್ರೋ ಅವರಿಗೆ ಈ ಹೆಚ್ಚಾಗಿ ನಮ್ಗೆ ಈ ರೋಗಗಳನ್ನ ನಾವು ನೋಡ್ಬೋದು. ಯಾಕೆ ಈ ತರನೇ ಯಾಕಾಯ್ತು, ಅದಕ್ಕೊಂದು ಕಾರಣನೂ ಇದೆ. ನಮ್ಮ ಅಜ್ಜ ಅಜ್ಜಿ ಜನರೇಷನ್ ನೋಡ್ಕೊಂಡ್ರೆ ಅವ್ರು ಹೆಚ್ಚಾಗಿ ಈ ವ್ಯವಸಾಯ ಮಾಡ್ತಾ ಇದ್ರು, ಓಕೆ, ದೇಹಕ್ಕೆ ಹೆಚ್ಚಾಗಿ ಕೆಲಸ ಕೊಡ್ತಾ ಇದ್ರು. ಆದ್ರೆ ನಮ್ಮ ಪೇರೆಂಟ್ಸ್ ಜನರೇಷನ್ ಬಂದಾಗ ಆಹಾರ ಪದ್ಧತಿ ಸೇಮ್ ಇದೆ, ಆದ್ರೆ ಅವ್ರು ಮಾಡ್ತಿರೋ ಕೆಲಸ ಕಮ್ಮಿ ಇದೆ ಕಂಪೇರ್ ಟು ನಮ್ಮ ಗ್ರ್ಯಾಂಡ್ ಪೇರೆಂಟ್ ಜನರೇಷನ್.
ಅದರಿಂದ ಇವತ್ತಿನ ಕಾಲದಲ್ಲಿ ನಮ್ಮ ಪೇರೆಂಟ್ಸ್ ಜನರೇಷನ್ ಮತ್ತು ನಮ್ಮ ಜನರೇಷನ್ ಅಲ್ಲಿ ಈ ಒಂದು ಡಯಾಬಿಟಿಸ್ ಆಗ್ಲಿ ಇನ್ನು ಹಲವಾರು ಕಾಯಿಲೆಗಳು ಜಾಸ್ತಿ ಕಾಣಿಸ್ಕೊಂತಿದೆ. ಹಾಗಾದ್ರೆ ಇದನ್ನ ಸರಿಪಡಿಸೋದು ಹೆಂಗೆ? ಬನ್ನಿ ಅದನ್ನು ಕೂಡ ನೋಡೋಣ. ಇವಾಗ ನಾವು ಮೇನ್ ವಿಷಯಕ್ಕೆ ಬರೋಣ. ನಮ್ಮ ದೇಹಕ್ಕೆ ಏನ್ ಬೇಕು ಅಂತ ನೋಡೋಣ. ನಮ್ಮ ದೇಹಕ್ಕೆ ಅದು ಕೆಲಸ ಮಾಡಕ್ಕೆ, ಆರೋಗ್ಯವಾಗಿ ಇರಕ್ಕೆ ಅದಕ್ಕೆ 5 ಅಂಶಗಳು ಬೇಕು. ಒಂದು ಮ್ಯಾಕ್ರೋನ್ಯೂಟ್ರಿಯನ್ಸ್, ಎರಡನೇದು ಮೈಕ್ರೋನ್ಯೂಟ್ರಿಯನ್ಸ್, ಮೂರನೇದು ಅಮಿನೋ ಆಸಿಡ್ಸ್, ನಾಲ್ಕನೇದು ಫ್ಯಾಟಿ ಆಸಿಡ್ಸ್, ಇನ್ನು ಮತ್ತು 5ನೇದು ನೀರು ಮತ್ತೆ ನಿದ್ರೆ. ಈ 5 ವಿಷಯಗಳು, ಈ 5 ಅಂಶಗಳು ಅದಕ್ಕೆ ಕರೆಕ್ಟಾಗಿ ಸಿಕ್ಕಿದ್ರೆ ಅದು ಕರೆಕ್ಟಾಗಿ ತನ್ನ ಕೆಲಸ ಅದು ಮಾಡುತ್ತೆ. ನಮ್ಮ ದೇಹಕ್ಕೆ ಕೆಲವೊಂದು ಮುಖ್ಯ ಅಂಶಗಳು ಬೇಕು ಅಂತ ತಿಳ್ಕೊಂಡ್ವಲ್ಲ, ಅದನ್ನ ಈ ಒಂದು ಕಾರ್ ಎಕ್ಸಾಂಪಲ್ ಮುಖಾಂತರ ತಿಳ್ಕೋಣ. ಓಕೆ, ಸೊ ಫಸ್ಟ್ ನಮ್ಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ 3 ತರ ಬರುತ್ತೆ: ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್. ಸೊ ಈ ಕಾರ್ಬೋಹೈಡ್ರೇಟ್ಸ್ ಬಂದ್ರೆ, ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಲಿ ಪೆಟ್ರೋಲ್ ಅಥವಾ ಡೀಸೆಲ್ ಇದ್ದಂಗೆ. ಈಗ ಕಾರ್ ಅತಿ ಹೆಚ್ಚು ದೂರ ಹೋಗ್ಬೇಕು ಅಂತ ಅಂದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕು. ಸೇಮ್ ಅದೇ ತರನೇ ನಮ್ಮ ಬಾಡಿ ಜಾಸ್ತಿ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಈ ಕಾರ್ಬೋಹೈಡ್ರೇಟ್ಸ್ ಬೇಕು. ಅದಕ್ಕೋಸ್ಕರ ಇದನ್ನ ನಾವು ಮೇನ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಇನ್ನು ಪ್ರೋಟೀನ್ಸ್ ಬಂದ್ರೆ, ಪ್ರೋಟೀನ್ಸ್ ನಮ್ಗೆ ಕಾರಲ್ಲಿ ಸ್ಪೇರ್ ಪಾರ್ಟ್ಸ್ ಇದ್ದಾಗೆ. ಓಕೆ, ಸಡನ್ ಆಗಿ ಯಾವಾಗಾದ್ರೂ ರಿಪೇರಿ ಬಂದ್ರೆ ಆ ರಿಪೇರಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಬಾಡಿಲೂ ಅದೇ ತರ ಪ್ರೋಟೀನ್ಸ್ ಈ ಎನ್ಸೈಮ್ಸ್ ನಾಗ್ಲಿ, ಟಿಶ್ಯೂಸ್ ನ, ಮಸಲ್ಸ್ ನ ಇದನ್ನೆಲ್ಲ ರಿಪೇರಿ ಮಾಡುತ್ತೆ. ಅದೇ ತರ ಫ್ಯಾಟ್ ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಕಾರ್ನ ಲಡಾಖ್ ಎಲ್ಲಾರು ತಗೊಂಡೋದಾಗ ಎಕ್ಸ್ಟ್ರಾ ಪೆಟ್ರೋಲ್ ಇಟ್ಕೊಂಡಿರ್ತೀರ, ಕರೆಕ್ಟ್ ಅಲ್ವಾ? ಸೇಮ್ ಅದೇ ತರನೇ ನಮ್ಮ ಬಾಡಿಲಿ ಈ ಫ್ಯಾಟ್ಸ್ ಅನ್ನೋದು ಎಕ್ಸ್ಟ್ರಾ ಫ್ಯೂಯಲ್ ಇದ್ದಂಗೆ. ಓಕೆ, ಅದ್ರ ಜೊತೆಗೆ ಅವು ನಮ್ಮ ಒಂದು ಹಾರ್ಮೋನ್ಸ್ ಕರೆಕ್ಟ್ ಆಗಿ ರಿಲೀಸ್ ಮಾಡಕ್ಕಾಗ್ಲಿ, ವಿಟಮಿನ್ಸ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳಕ್ಕಾಗ್ಲಿ ಹೆಲ್ಪ್ ಮಾಡ್ತವೆ. ಮತ್ತೆ ಇದೇ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ನಮ್ಗೆ ಫೈಬರ್ ಕೂಡ ಇದೆ. ಫೈಬರ್ ಹೆಂಗೆ ಅಂತ ಅಂದ್ರೆ ಹೈವೇ ಇದ್ದಂಗೆ. ಹೈವೇ ಎಷ್ಟು ಚೆನ್ನಾಗಿದ್ರೆ ಅಷ್ಟು ಸ್ಪೀಡಾಗಿ ಹೊಡಿಬಹುದು. ಸೇಮ್ ಅದೇ ತರ ನಮ್ಮ ಬಾಡಿಲಿ ಫೈಬರ್ ನಮ್ಮ ಡೈಜೆಷನ್ ಹೆಲ್ಪ್ ಮಾಡುತ್ತೆ. ಇವಾಗ ನೆಕ್ಸ್ಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ನಮ್ಗೆ 2 ಇರ್ತವೆ. ಒಂದು ವಿಟಮಿನ್ಸ್, ಇನ್ನೊಂದು ಮಿನರಲ್ಸ್. ವಿಟಮಿನ್ಸ್ ಹೆಂಗೆ ಅಂತ ಅಂದ್ರೆ ನಮ್ಮ ಕಾರ್ನ ಕಂಟ್ರೋಲ್ ಸಿಸ್ಟಮ್ಸ್ ಇದ್ದಂಗೆ. ಓಕೆ, ಅಥವಾ ಸೆನ್ಸರ್ಸ್ ಇದ್ದಂಗೆ. ಅವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಕಾರ್ ಸ್ಮೂತ್ ಆಗಿ ಕೆಲಸ ಮಾಡುತ್ತೆ. ಸೇಮ್ ಅದೇ ತರನೇ ನಮ್ಮ ಬಾಡಿಲಿ ವಿಟಮಿನ್ಸ್ ಅನ್ನೋದು ನಮ್ಮ ವಿಷನ್ಗೆ, ಇಮ್ಯುನಿಟಿಗೆ, ಬೋನ್ ಸ್ಟ್ರೆಂತ್ಗೆ ಇದಕ್ಕೆಲ್ಲ ನಮ್ಗೆ ಹೆಲ್ಪ್ ಮಾಡ್ತವೆ. ಇನ್ ಮಿನರಲ್ಸ್ ಬಂದ್ರೆ, ಮಿನರಲ್ಸ್ ಕಾರಲ್ಲಿ ಹೆಂಗೆ ಅಂತಂದ್ರೆ ಈ ನಟ್ಟು, ಬೋಲ್ಟು, ವಯರು, ಬ್ಯಾಟ್ರಿ ಇದ್ದಂಗೆ. ಅವೆಲ್ಲ ಒಂದಕ್ಕೊಂದು ಕರೆಕ್ಟ್ ಆಗಿ ಲಿಂಕ್ ಆಗಿದ್ರೆ ಮಾತ್ರ ಕಾರ್ ಅನ್ನೋದು ಚೆನ್ನಾಗಿ ಓಡುತ್ತೆ. ಸೇಮ್ ಅದೇ ತರನೇ ಮಿನರಲ್ಸ್ ನಮ್ಮ ಬಾಡಿಲಿ ಇರುವಂತ ಹಾರ್ಟ್ಗೆ, ನರ್ವಸ್ ಸಿಸ್ಟಮ್ಸ್ಗೆ, ಬೋನ್ಸ್ಗೆ ಇದಕ್ಕೆಲ್ಲ ತುಂಬಾ ಮುಖ್ಯ ಆಗಿರುತ್ತೆ. ಅವು ಕೆಲಸ ಮಾಡಕ್ಕೆ ಇವು ತುಂಬಾ ಅಗತ್ಯವಾಗಿರುತ್ತೆ. ಇನ್ನು ನೆಕ್ಸ್ಟ್ ಅಮಿನೋ ಆಸಿಡ್ಸ್. ನಾವು ಅವಾಗ್ಲೇ ತಿಳ್ಕೊಂಡ್ವಲ್ಲ ಪ್ರೋಟೀನ್. ಸೊ ಅಮಿನೋ ಆಸಿಡ್ಸ್ ಅಂದ್ರೆ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಇಟ್ಕೆ ಇಟ್ಬಿಟ್ಟು ಒಂದ್ರ ಮೇಲೆ ಒಂದು ಇಡ್ತಾ ಇದ್ರೆ ಏನಾಗುತ್ತೆ, ಅದೊಂದು ಗೋಡೆ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೇಮ್ ಅದೇ ತರನೇ ನಮ್ಗೆ ಅಮಿನೋ ಆಸಿಡ್ಸ್ ಎಲ್ಲ ಸೇರಿಸಿ ನಮ್ಗೆ ಪ್ರೋಟೀನ್ಸ್ ಆಗುತ್ತೆ. ಸೊ ಪ್ರೋಟೀನ್ಸ್ ಏನ್ ಮಾಡುತ್ತೆ ನಮ್ಮ ಬಾಡಿಲಿ, ಅದೊಂಥರ ಸ್ಪೇರ್ ಪಾರ್ಟ್ಸ್ ಇದ್ದಂಗೆ, ರಿಪೇರಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿಗೆ ಟೋಟಲ್ 20 ರೀತಿಯಾದಂತ ಅಮಿನೋ ಆಸಿಡ್ಸ್ ಬೇಕಾಗುತ್ತೆ. ಆದ್ರೆ ನಮ್ಮ ದೇಹನೇ ಅದರಲ್ಲಿ 11 ಅಮಿನೋ ಆಸಿಡ್ಸ್ ತಾನೇ ತಯಾರಿ ಮಾಡ್ಕೊಳುತ್ತೆ. ಇನ್ನು ಮಿಕ್ಕಿರೋ 9 ಅಮಿನೋ ಆಸಿಡ್ಸ್ ಮಾತ್ರ ನಾವು ತಿನ್ನುವಂತ ಆಹಾರ ಪದಾರ್ಥ ಮುಖಾಂತರ ನಮ್ಮ ದೇಹಕ್ಕೆ ಕೊಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಫ್ಯಾಟಿ ಆಸಿಡ್ಸ್. ನಾವು ಮುಂಚೆ ತಿಳ್ಕೊಂಡ್ವಿ ಈ ಅಮಿನೋ ಆಸಿಡ್ಸ್ ಎಲ್ಲ ಸೇರ್ಕೊಂಡು ಪ್ರೋಟೀನ್ಸ್ ಹೆಂಗಾಗುತ್ತೋ ಸೇಮ್ ಅದೇ ತರನೇ ಫ್ಯಾಟಿ ಆಸಿಡ್ಸ್ ಎಲ್ಲ ಸೇರಿಸಿ ನಮ್ಗೆ ಫ್ಯಾಟ್ ಆಗುತ್ತೆ. ಓಕೆ, ಸೊ ಫ್ಯಾಟ್ ಅಂದ್ರೆ ಎಕ್ಸ್ಟ್ರಾ ಫ್ಯೂಯಲ್ ಇದ್ದಂಗೆ. ಸೊ ಈ ಫ್ಯಾಟಿ ಆಸಿಡ್ಸ್ ಮೇನ್ ಆಗಿ ನಮ್ಮ ಬ್ರೈನ್ ಸೆಲ್ಸ್ ಅಲ್ಲಿರುವಂತಹ ಸೆಲ್ ಮೆಂಬ್ರೇನ್ಗೆ, ಬ್ರೈನ್ ಹಾರ್ಮೋನ್ ರಿಲೀಸ್ ಮಾಡಕ್ಕೆ ಇದಕ್ಕೆಲ್ಲ ನಮ್ಗೆ ಈ ಫ್ಯಾಟಿ ಆಸಿಡ್ಸ್ ತುಂಬಾ ಮುಖ್ಯ. ಈ ಫ್ಯಾಟಿ ಆಸಿಡ್ಸ್ ಅಲ್ಲೂ ಕೂಡ ಹಲವಾರು ವಿಧಗಳಿದಾವೆ. ಅದರಲ್ಲಿ ಸುಮಾರು ನಮ್ಮ ದೇಹನೇ ತಯಾರಿ ಮಾಡ್ಕೊಂಡಂತೆ 2 ವಿಧಗಳ ಫ್ಯಾಟಿ ಆಸಿಡ್ಸ್ ಮಾತ್ರ ನಮ್ಮ ದೇಹಕ್ಕೆ ತಾನಾಗಿ ತಯಾರಿ ಮಾಡ್ಕೊಳಕ್ಕಾಗಲ್ಲ. ಅದರಲ್ಲಿ ಒಂದು ಒಮೆಗಾ 3, ಇನ್ನೊಂದು ಒಮೆಗಾ 6. ಇವೆರಡು ಎಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಅಂದ್ರೆ ನಾವು ಅಡಿಗೆ ಮನೇಲಿ ಬಳಸುವಂತ ಆಯಿಲ್ ಅಲ್ಲಿ. ನೆಕ್ಸ್ಟ್ ಕೊನೆಯದಾಗಿ ನೀರು ಮತ್ತೆ ನಿದ್ರೆ. ನಮ್ಮ ದೇಹನೇ 60-70% ನೀರಿಂದ ಮಾಡಲ್ಪಟ್ಲಾಗಿರುತ್ತೆ. ಸೊ ನೀರ್ ಎಷ್ಟು ಮುಖ್ಯ ಅಂತ ಅದರಿಂದಾನೇ ಗೊತ್ತಾಗುತ್ತೆ. WHO ಏನ್ ಹೇಳುತ್ತೆ ಅಂತ ಅಂದ್ರೆ, ಒಂದು ಅಡಲ್ಟ್, ಒಂದು ವ್ಯಕ್ತಿ ದಿನಕ್ಕೆ 2.5 ಇಂದ 3 ಲೀಟರ್ಸ್ ಅಷ್ಟು ವಾಟರ್ನ ತಗೋಬೇಕಾಗುತ್ತೆ. ಅದು ನಾವು ಡೈರೆಕ್ಟ್ ಆಗಿ ತಗೊಳ್ಳುವಂತ ನೀರಿಂದ ಮಾತ್ರ ಅಲ್ಲ, ನಾವು ಕೆಲವೊಂದು ತಿನ್ನುವಂತ ಆಹಾರ ಪದಾರ್ಥಗಳ ಮುಖಾಂತರ ಕೂಡ. ಅಂದ್ರೆ ಒಟ್ಟಾಗಿ 2.5 ಇಂದ 3 ಲೀಟರ್ಸ್ ತಗೊಬೇಕು. ಅದು ಯಾವ ಮುಖಾಂತರ ಆದ್ರೂ ಆಗಿರ್ಬೋದು, ಡೈರೆಕ್ಟ್ ಆಗಿ ತಿನ್ಬೋದು, ಅಥವಾ ನಾವು ತಿನ್ನುವಂತ ಆಹಾರ ಪದಾರ್ಥಗಳಿಗೆ ಕೂಡ ನಮ್ಗೆ ನೀರಿನ ಅಂಶ ಇರುತ್ತೆ, ಅದ್ರ ಮುಖಾಂತರ ಕೂಡ ಆಗಿರ್ಬೋದು. ನೆಕ್ಸ್ಟ್
ನಿದ್ದೆ ಮುಖಾಂತರ ನಮ್ಮ ಬಾಡಿ ರಿಪೇರ್ ಆಗುತ್ತೆ, ನಮ್ಮ ಬ್ರೈನ್ಗೆ ರೆಸ್ಟ್ ಸಿಗುತ್ತೆ. ಸಾಮಾನ್ಯವಾಗಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಈ ಅಡಲ್ಟ್ ಅಂದ್ರೆ 18 ಇಂದ 64 ಇಯರ್ಸ್ ಯಾರಿಗಿದೆಯೋ ಅವ್ರಿಗೆ ದಿನ 7 ರಿಂದ 9 ಗಂಟೆ ಅವರ ಬಾಡಿಗೆ ನಿದ್ರೆ ಬೇಕಾಗುತ್ತೆ ಅಂದ್ಬಿಟ್ಟು ನಮ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಿದೆ. ಸೊ ಇವಾಗ ನಮ್ಮ ದೇಹಕ್ಕೆ ಏನೆಲ್ಲ ಬೇಕು ಅಂತ ತಿಳ್ಕೊಂಡ್ವಿ. ಆದ್ರೆ ಇವಾಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಅದನ್ನ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು, ಎಷ್ಟು ಸಲ ತಗೋಬೇಕು, ಇದು ಹೆಂಗೆ ಅಂತಂದ್ರೆ ಸಿಂಪಲ್ ಆಗಿ ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ತಿದ್ರೆ ನಮ್ಗೆ ಎಷ್ಟು ಇಟ್ಕೆಗಳು ಬೇಕು, ಎಷ್ಟು ಮೂಟೆ ಸಿಮೆಂಟ್ ಬೇಕು, ಎಷ್ಟು ಮಣ್ಣು ಬೇಕು, ಎಷ್ಟು ಪೇಂಟ್ ಬೇಕು, ಇದೆಲ್ಲ ಲೆಕ್ಕಾಚಾರ ಹಾಕೊಂತೀವಿ, ಕರೆಕ್ಟ್ ಅಲ್ವಾ? ಸೇಮ್ ಅದೇ ರೀತಿ ನಮ್ಮ ಬಾಡಿಗೆ ಎಷ್ಟು ಎನರ್ಜಿ ಬೇಕು ಅನ್ನೋದನ್ನ ಕೂಡ ನಾವು ತಿಳ್ಕೊಬೇಕು. ಈ ಒಂದು ವಿಷಯ ಮೇಲೆ ಅಂತ ಅಂದ್ರೆ ನಮ್ಮ ಬಾಡಿಗೆ ಎಷ್ಟು ಎನರ್ಜಿ ಬೇಕು. ಎನರ್ಜಿ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ನಿಮ್ಗೆ ಹೆಂಗ್ ಅರ್ಥ ಆಗುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಕಿಲೋಮೀಟರ್ನ ಲೆಕ್ಕ ಹಾಕ್ಬೇಕು ಅಂತಂದ್ರೆ ಯಾವ ಮುಖಾಂತರ ಲೆಕ್ಕ ಹಾಕ್ತಿವಿ? ಮೀಟರ್ ಮುಖಾಂತರ ಲೆಕ್ಕ ಹಾಕ್ತಿವಿ. ಸೇಮ್ ಅದೇ ತರಾನೇ ನಮ್ಮ ಬಾಡಿಗೆ ಎಷ್ಟು ಎನರ್ಜಿ ಬೇಕನ್ನೋದನ್ನ ನಾವು ಕ್ಯಾಲರೀಸ್ ಮುಖಾಂತರ ತಿಳ್ಕೊಂತೀವಿ. ಈ ಒಂದು ವಿಷಯದ ಮೇಲೆ ಹಲವಾರು ವರ್ಷಗಳಿಂದ ವಿಜ್ಞಾನಿಗಳು ರಿಸರ್ಚ್ ಮಾಡಿ, ಆ ರಿಸರ್ಚ್ ಅಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಬೇಕು ಮತ್ತು ನಾವು ತಿನ್ನೋ ಆಹಾರದಿಂದ ಎಷ್ಟು ಎನರ್ಜಿ ಬರುತ್ತೆ ಅಂತ ಅವರು ತಿಳ್ಕೊಂಡಿದ್ದಾರೆ. ಸೊ ವಿಜ್ಞಾನಿಗಳು ರಿಸರ್ಚ್ ಮುಖಾಂತರ ಇನ್ನೊಂದು ವಿಷಯ ಕೂಡ ತಿಳ್ಕೊಂತಾರೆ. ಏನು ಅಂತಂದ್ರೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಅಲ್ಲಿ ನಮ್ಗೆ 4 ಕ್ಯಾಲರೀಸ್ ಇರುತ್ತೆ. ಸೇಮ್ ಅದೇ ತರ ನಮ್ಗೆ 1 ಗ್ರಾಮ್ ಪ್ರೋಟೀನ್ ಅಲ್ಲಿ 4 ಕ್ಯಾಲರೀಸ್ ಇರುತ್ತೆ. ಅದೇ ತರ 1 ಗ್ರಾಮ್ ಫ್ಯಾಟ್ ಅಲ್ಲಿ ಮಾತ್ರ 9 ಕ್ಯಾಲರೀಸ್ ಇರುತ್ತೆ. ಸೊ ಇವುಗಳ ಮುಖಾಂತರನೇ ನಾವು ನಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಬೇಕು ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ. ಸೊ ಇವಾಗ ನಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತಾರೆ. ಅದನ್ನೇ BMR ಅಂತ ಕರಿತೀವಿ. BMR ಅಂತ ಅಂದ್ರೆ ಬಸಲ್ ಮೆಟಬಾಲಿಕ್ ರೇಟ್ ಅಂತ. ಅಂದ್ರೆ ಇವಾಗ ನಮ್ಮ ಬಾಡಿಲಿ ಆರ್ಗನ್ಸ್ ಇರುತ್ತೆ, ಹಾರ್ಟ್ ಆಗ್ಲಿ, ಕಿಡ್ನಿ ಆಗ್ಲಿ, ಲಂಗ್ಸ್ ಆಗ್ಲಿ, ಸ್ಮಾಲ್ ಇಂಟೆಸ್ಟೈನ್ಸ್ ಆಗ್ಲಿ, ಇವೆಲ್ಲಾನು. ಸೊ ಇವೆಲ್ಲಾನು ವರ್ಕ್ ಆಗಕ್ಕೆ, ಓಕೆ, ರೆಗ್ಯುಲರ್ ಆಗಿ ಡೈಲಿ ಅದು ಕೆಲಸ ಮಾಡಕ್ಕೆ ಎಷ್ಟು ಎನರ್ಜಿ ಬೇಕು. ಸೊ ಇದನ್ನೇ ನಾವು ಸಿಂಪಲ್ ಆಗಿ BMR ಅಂತ ಕರಿತೀವಿ. ಸೊ ನಮ್ಮ ಬಾಡಿಲಿ ಇರುವಂತ ಪ್ರತಿಯೊಂದು ಆರ್ಗನ್ಸ್ ಎಷ್ಟು ಎನರ್ಜಿ ಯೂಸ್ ಮಾಡುತ್ತೋ ಅದನ್ನೆಲ್ಲ ಆಡ್ ಮಾಡಿದ್ರೆ ಅದೇನೆ ನಾವು BMR ಅಂತ ಕರಿತೀವಿ. ಸೊ ಇವಾಗ ನಾವು ನಮ್ ಬಾಡಿಲಿ ಎಷ್ಟು ಎನರ್ಜಿ ಬೇಕು ಅಂದ್ಬಿಟ್ಟು ಬರೀ BMR ನ ಮಾತ್ರ ಲೆಕ್ಕ ಹಾಕೊಂತೀವ? ಇಲ್ಲ, ಅದ್ರ ಜೊತೆಗೆ ನಾವು ಡೈಲಿ ಮಾಡುವಂತ ಫಿಸಿಕಲ್ ಆಕ್ಟಿವಿಟೀಸ್ ನ ಕೂಡ ಲೆಕ್ಕ ಮಾಡ್ಕೊಬೇಕು. ಅದ್ರ ಜೊತೆಗೆ ನಾವು ತಿಂದಿದ್ದ ಆಹಾರ ಕೂಡ ಡೈಜೆಸ್ಟ್ ಆಗಕ್ಕೆ ಕೆಲವೊಂದಷ್ಟು ಎನರ್ಜಿ ಯೂಸ್ ಆಗುತ್ತೆ. ಸೊ ಇವೆಲ್ಲಾನು ನಾವು ಲೆಕ್ಕಕ್ಕೆ ತಗೊಬೇಕಾಗುತ್ತೆ. ಸೊ ಇವಾಗ ನಮ್ ಬಾಡಿಗೆ ಆಕ್ಚುಲ್ ಆಗಿ ಎಷ್ಟು ಕ್ಯಾಲರೀಸ್ ಬೇಕು, ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕೂಡ ತಿಳ್ಕೊಳ್ಳೋಣ. ಯಾಕಂತಂದ್ರೆ ಒಬ್ಬೊಬ್ರದ್ದು ಒಂದೊಂದು ಕ್ಯಾಲರೀಸ್ ಬರುತ್ತೆ. ಯಾಕಂದ್ರೆ ಅವ್ರ ವೆಯ್ಟ್ ಆಗ್ಲಿ, ಅವ್ರ ಏಜ್ ಆಗ್ಲಿ, ಇದೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದ್ ಹೆಂಗ್ ತಿಳ್ಕೊಳ್ಳೋದು, ಇದನ್ನ ಕೂಡ ನೋಡೋಣ. ಇವಾಗ ನಮ್ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಸಿಂಪಲ್. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಕೂಡ ಕೊಟ್ಟಿದ್ದೀನಿ ಕ್ಯಾಲ್ಕುಲೇಟರ್. ಅದನ್ನ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಬಾಡಿಗೆ ಡೈಲಿ ಎಷ್ಟು ಕ್ಯಾಲರೀಸ್ ಬೇಕು ಅನ್ನೋದನ್ನ ಕೂಡ ನೀವು ತಿಳ್ಕೊಬಹುದು. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ನಮ್ಮ ದೇಹಕ್ಕೆ ಎಷ್ಟು ಕ್ಯಾಲರೀಸ್ ಬೇಕು ಅಂತ ತಿಳ್ಕೊಬೇಕು ಅಂತಂದ್ರೆ, ನಮ್ಗೆ ಒಂದು ಏಜ್, ನಮ್ಮ ಹೈಟ್, ನಮ್ಮ ವೆಯ್ಟ್, ಮತ್ತೆ ದಿನನಿತ್ಯ ನಾವು ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅನ್ನೋದು ಕೂಡ ನಮ್ಗೆ ತಿಳ್ಕೊಂಡಿರ್ಬೇಕು. ಸೊ ಇವೆಲ್ಲ ನಾವು ಎಂಟ್ರಿ ಮಾಡಿದ್ರೆ ನಮಗೆ ನಮ್ಮ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು ಅನ್ನೋದು ನಾವು ತಿಳ್ಕೊಬಹುದು. ಯಾಕಂತ ಅಂದ್ರೆ ಎಲ್ಲರೂ ಒಂದೇ ತರ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇರಲ್ಲ. ಅದರಲ್ಲಿ ಕೆಲವೊಬ್ರು ಎಕ್ಸರ್ಸೈಸ್ ಮಾಡ್ತೀರಾ, ಕೆಲವೊಬ್ರು ಯಾವುದೇ ರೀತಿಯಾದಂತ ಎಕ್ಸರ್ಸೈಸ್ ಮಾಡಲ್ಲ. ಇನ್ನು ಕೆಲವೊಬ್ರು ಡೆಸ್ಕ್ ಜಾಬ್ ಮಾಡ್ತಾ ಇರ್ತೀರಾ, ಕಂಪ್ಯೂಟರ್ ಕೆಲಸ ಇರುತ್ತೆ. ಇನ್ನು ಕೆಲವೊಬ್ರು ಗಾರೆ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ ಇರುತ್ತೆ. ಸೊ ಡೆಸ್ಕ್ ಜಾಬ್ ಮಾಡೋರು ಮತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡೋರು ಒಂದೇ ತರ ಕೆಲಸ ಮಾಡಲ್ವಲ್ಲ. ಅದೇ ತರ ನೋಡ್ಕೊಂಡ್ರೆ ಅಗ್ರಿಕಲ್ಚರ್ ಅಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದ್ ತರ ಕ್ಯಾಲರೀಸ್, ಒಬ್ಬೊಬ್ರು ಒಂದೊಂದ್ ತರ ಎನರ್ಜಿನ ತಗೊಬೇಕಾಗುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಕ್ಯಾಲರೀಸ್ ಬಂತು ಅಷ್ಟು ನಾವು ತಿನ್ಬೇಕಾ? ಇಲ್ಲ, ಇದಕ್ಕಿಂತ ಮುಂಚೆ ನಮ್ಗೊಂದು ತಿಳ್ಕೊಂಡಿರ್ಬೇಕು. ಅದನ್ನೇ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಚಿಕ್ಕವಾಗ ಸ್ಕೂಲಲ್ಲೆಲ್ಲ ಹೇಳ್ಕೊಂಡ್ ಕೊಟ್ಟಿರ್ತಾರೆ, ನಿಮ್ಗೆ ಇಷ್ಟ ಹೈಟ್ ಗೆ ಇಷ್ಟು ವೆಯ್ಟ್ ಇರ್ಬೇಕು ಅಂತ, ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾವು ಸಿಂಪಲ್ ಆಗಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ? ಸೊ ಇದ್ರಲ್ಲಿ ನಮ್ಗೆ ನಾವು ಅಂಡರ್ ವೇಟ್ ಇದೀವಾ, ಓವರ್ ವೇಟ್ ಇದೀವಾ, ನಾರ್ಮಲ್ ವೇಟ್ ಇದೀವಾ ಅಂತ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ನಾವು ಓವರ್ ವೇಟ್ ಇದ್ರೆ ನಾವು ತಗೊಳ್ಳೋ ಕ್ಯಾಲರೀಸ್ ಗಿಂತ ಇನ್ನೂ ನಾವು ಕಮ್ಮಿ ತಗೊಬೇಕು ಅಂತ ಅರ್ಥ. ಅದೇ ನಾವು ಅಂಡರ್ ವೇಟ್ ಇದ್ರೆ ನಾವು ತಗೊಳ್ಳೋ ಕ್ಯಾಲರೀಸ್ ಗಿಂತ ಇನ್ನೂ ಜಾಸ್ತಿ ತಗೊಬೇಕು ಅಂತ ಅರ್ಥ. ಅದೇ ನಾವು ನಾರ್ಮಲ್ ಆಗಿದ್ರೆ, ಸೊ ಇವಾಗ ಎಷ್ಟು ಕ್ಯಾಲರೀಸ್ ಬಂದಿರುತ್ತೋ ಅಷ್ಟೇ ಕ್ಯಾಲರೀಸ್ ನಾವು ದಿನನಿತ್ಯ ತಗೊಬೇಕು ಅಂತ ಅರ್ಥ. ಇನ್ ಕೇಸ್ ನೀವು ವೆಯ್ಟ್ ಏನಾದ್ರು ಇನ್ಕ್ರೀಸ್ ಆಗ್ಬೇಕು ಅಥವಾ ವೆಯ್ಟ್ ಡಿಕ್ರೀಸ್ ಆಗ್ಬೇಕು ಅಂತ ಅನ್ಸಿದ್ರೆ, ಇವಾಗ ನಿಮ್ಗೆ ಏನ್ ಕ್ಯಾಲರೀಸ್ ಕ್ಯಾಲ್ಕುಲೇಟ್ ಮಾಡ್ದಾಗ ಬಂದಿರುತ್ತೋ ಅದಕ್ಕಿಂತ ಜಾಸ್ತಿ ಕ್ಯಾಲರೀಸ್ ತಗೊಂಡ್ರೆ ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಗ್ತೀರಾ, ಅದಕ್ಕಿಂತ ಕಮ್ಮಿ ಕ್ಯಾಲರೀಸ್ ತಗೊಂಡ್ರೆ ವೆಯ್ಟ್ ಅನ್ನೋದು ಡಿಕ್ರೀಸ್ ಆಗ್ತೀರಾ. ಸೊ ನಾವು ಸಿಂಪಲ್ ಆಗಿ ಅರ್ಥ ಆಗಕ್ಕೆ ಒಂದು ಎಕ್ಸಾಂಪಲ್ ತಗೋಣ. ಈಗ 70 kg ಇರೋ ಒಂದು ವ್ಯಕ್ತಿ 173 ಸೆಂಟಿಮೀಟರ್ ಹೈಟ್, ಒಂದು 28 ಇಯರ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ, ಡೆಸ್ಕ್ ಜಾಬ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಸೊ ಅವರು ಹಬ್ಬ ಅಂತ ಅಂದ್ರೆ ಸುಮಾರು ಕ್ಯಾಲ್ಕುಲೇಟ್ ಮಾಡಿದಾಗ ಹತ್ರ 2000 ಕ್ಯಾಲರೀಸ್ ಬರುತ್ತೆ.
ಓಕೆ, ಇಲ್ಲಿವರೆಗೂ ನಾವು ನಮ್ಮ ದೇಹಕ್ಕೆ ಏನೇನ್ ಬೇಕು, ಎಷ್ಟು ಎನರ್ಜಿ ಬೇಕು ಅನ್ನೋದನ್ನ ಕೂಡ ತಿಳ್ಕೊಂಡ್ವಿ. ಆ ಎನರ್ಜಿನ ಕ್ಯಾಲರೀಸ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದ್ರೆ ಆ ಕ್ಯಾಲರೀಸ್ ನ ಹೆಂಗ್ ತಗೊಬೇಕು ಅನ್ನೋದು ಕೂಡ ತಿಳ್ಕೊಂಡಿರ್ಬೇಕಲ್ವಾ. ಸೊ ಫಾರ್ ಎಕ್ಸಾಂಪಲ್, ಈಗ ಕೆಲವೊಬ್ರು ದಿನಕ್ಕೆ 2 ಸಲ ಊಟ ಮಾಡ್ತಾರೆ, ಇನ್ ಕೆಲವೊಬ್ರು 3 ಸಲ ಮಾಡ್ತಾರೆ, ಇನ್ ಕೆಲವೊಬ್ರು ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತಾನೆ ಇರ್ತಾರೆ. ಇವಾಗ ನಾವು ಆ ಕ್ಯಾಲರೀಸ್ ನ ಡೈಲಿ ಹೆಂಗ್ ತಗೊಬೇಕು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಕ್ಯಾಲರೀಸ್ ನ ನಾವು ಎಷ್ಟು ಪ್ರಮಾಣದಲ್ಲಾದ್ರೂ ತಗೊಬಹುದು, ಅಂದ್ರೆ ಯಾವ ರೀತಿ ಆದ್ರೂ ಡಿವೈಡ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್, ಈಗ ಕೆಲವೊಬ್ರು 2 ಸಲ ಊಟ ತಿಂತಾ ಇದ್ರೆ ಫಸ್ಟ್ ಟೈಮ್ ಊಟದಲ್ಲಿ 1000 ಕ್ಯಾಲರೀಸ್, ಸೆಕೆಂಡ್ ಟೈಮ್ ಊಟದಲ್ಲಿ 1000 ಕ್ಯಾಲರೀಸ್, ಆ ತರದಾದ್ರು ತಗೊಬಹುದು. ಅಥವಾ ಕೆಲವೊಬ್ರು 3-4 ಸಲ ತಿಂತಾ ಇರ್ತೀರಾ, ಸೊ 600 ಅಥವಾ 800 ಹಿಂಗೂ ಡಿವೈಡ್ ಮಾಡ್ಕೊಬಹುದು. ಸೊ ಈ ತರ ಆ ಕ್ಯಾಲರೀಸ್ ನ ಹೆಂಗಾದ್ರು ಡಿವೈಡ್ ಮಾಡ್ಕೊಬಹುದು ನೀವು ತಿನ್ನೋದ್ರ ಮೇಲೆ. ಆದ್ರೆ ನೀವು ಟೋಟಲ್ ಕ್ಯಾಲರೀಸ್ ಡೈಲಿ ಆ ಎನರ್ಜಿನ ತಗೊಂತಿರಲ್ಲ, ಎನರ್ಜಿನ ಕನ್ಸ್ಯೂಮ್ ಮಾಡ್ತಿರಲ್ಲ, ಅದು ಮಾತ್ರ ನಿಮ್ಮ ಒಂದು ಕ್ಯಾಲರೀಸ್ ಲೆವೆಲ್ ಎಷ್ಟಿರುತ್ತೋ ಅಷ್ಟೇ ತಗೊಬೇಕು. ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ, ಅವಾಗ್ಲೇ ಹೇಳ್ದಂಗೆ ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಗ್ತೀವಿ, ಅದಕ್ಕಿಂತ ಕಮ್ಮಿ ತಗೊಂಡ್ರೆ ವೆಯ್ಟ್ ಅನ್ನೋದು ಡಿಕ್ರೀಸ್ ಆಗ್ತೀವಿ. ಇಲ್ಲಿ 2 ವಿಷಯ ಮುಖ್ಯ. ಒಂದು ಕ್ಯಾಲರೀಸ್ ಅಂದ್ರೆ ದಿನಕ್ಕೆ ಎಷ್ಟು ಎನರ್ಜಿ ತಿನ್ಬೇಕು, ಇದ್ರ ಜೊತೆಗೆ ಇನ್ನೊಂದು ಮುಂಚೆ ನಾವು ತಿಳ್ಕೊಂಡಿದ್ವಿ, ನಮ್ ಬಾಡಿಗೆ ಏನೇನ್ ಬೇಕು, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಸೊ ಅದೇ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಇದು ಕೂಡ ನಾವು ತಲೆಯಲ್ಲಿ ಇಟ್ಕೊಬೇಕು. ಸೊ ಇವೆರಡನ್ನ ಜೋಡಿಸ್ಬೇಕು. ಸೊ ಕ್ಯಾಲರೀಸ್ ನ ನೆನಪಲ್ಲಿ ಇಟ್ಕೊಬೇಕು, ನಮ್ಮ ದೇಹಕ್ಕೆ ಏನ್ ಬೇಕು ಅಂತ ನೆನಪಲ್ಲಿ ಇಟ್ಕೊಬೇಕು. ಇವೆರಡನ್ನ ಕಂಬೈನ್ ಮಾಡಿ ನಾವು ಆಹಾರನ ತಗೊಬೇಕಾಗುತ್ತೆ. ಯಾಕಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬರೀ ಎನರ್ಜಿ ತಗೊಂಡ್ರೆ ಪ್ರೋಟೀನ್ಸ್ ಅಲ್ಲೂ ಎನರ್ಜಿ ಇರುತ್ತೆ, ಫ್ಯಾಟ್ ಅಲ್ಲೂ ಎನರ್ಜಿ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಎನರ್ಜಿ ಇರುತ್ತೆ. ಬರೀ ಕಾರ್ಬೋಹೈಡ್ರೇಟ್ಸ್ ತಿಂದ್ರು ನಮ್ಗೆ ಎನರ್ಜಿ ಅನ್ನೋದು ಸಿಗುತ್ತೆ, ಬರೀ ಪ್ರೋಟೀನ್ ತಿಂದ್ರು ನಮ್ಗೆ ಎನರ್ಜಿ ಅನ್ನೋದು ಸಿಗುತ್ತೆ, ಬರೀ ಫ್ಯಾಟ್ಸ್ ತಿಂದ್ರು ಎನರ್ಜಿ ಅನ್ನೋದು ಸಿಗುತ್ತೆ. ಹಂಗಂತ ಬರೀ ಕಾರ್ಬೋಹೈಡ್ರೇಟ್ಸ್ ತಿನ್ಬಾರ್ದು, ಹಂಗಂತ ಬರೀ ಪ್ರೋಟೀನ್ ತಿನ್ಬಾರ್ದು, ಹಂಗಂತ ಬರೀ ಫ್ಯಾಟ್ಸ್ ತಿನ್ಬಾರ್ದು. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಸೊ ಈಗ ನಮ್ಮ ಬಾಡಿಗೆ ನಾವು ಎಷ್ಟು ಕ್ಯಾಲರೀಸ್ ಬೇಕು ಅನ್ನೋದನ್ನ ಹೇಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೋಡ್ಕೊಂಡ್ರಿ, ಅದು ಯಾವ ಮುಖಾಂತರ ತಗೋಬೇಕು ಅನ್ನೋದು ಕೂಡ ತಿಳ್ಕೊಂಡ್ವಿ. ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಪ್ರೋಟೀನ್, ಫ್ಯಾಟ್ಸ್. ಸೊ ಇವಾಗ ಈ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಪ್ರೋಟೀನ್, ಫ್ಯಾಟ್ಸ್ ಎಷ್ಟು ತಗೋಬೇಕು? ಸೊ ಇದ್ರ ಮೇಲೆ ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಆರ್ಗನೈಸೇಷನ್ಸ್ ಅಲ್ಲಿದ್ದಂತ ವಿಜ್ಞಾನಿಗಳು ಅದ್ರ ಮೇಲೆ ರಿಸರ್ಚ್ ಮಾಡಿ ಒಂದು ಲೆಕ್ಕಾಚಾರನ ಫಿಕ್ಸ್ ಮಾಡಿದ್ದಾರೆ. ಸೊ ಅದ್ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ, ನಾವು ತಗೊಳ್ಳೋ ಕಾರ್ಬೋಹೈಡ್ರೇಟ್ 45 ಇಂದ 65% ಇರಬೇಕು, ನಾವು ತಗೊಳ್ಳೋ ಪ್ರೋಟೀನ್ 10 ಇಂದ 25% ಇರಬೇಕು, ನಾವು ತಗೊಳ್ಳೋ ಫ್ಯಾಟ್ 20 ಇಂದ 35% ಇರಬೇಕು. ಸೊ ಇದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಅವಾಗ ಒಂದು ಎಕ್ಸಾಂಪಲ್ ತಗೊಂಡ್ವಿ, ಏನು ಒಂದ್ ವ್ಯಕ್ತಿ ಡೈಲಿ 2000 ಕ್ಯಾಲರೀಸ್ ತಗೊಬೇಕಂತ. ಸೊ ಅದಕ್ಕೇನೆ ಈ ಒಂದು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್ ಎಷ್ಟೆಷ್ಟು ತಗೊಬೇಕು ಅಂತ ನೋಡೋಣ. ಸೊ ಆವರೇಜ್ ಆಗಿ ನಾವು 45 ಇಂದ 65% ಮಧ್ಯದಲ್ಲಿ ತಗೊಬೇಕಾಗುತ್ತೆ ಕಾರ್ಬೋಹೈಡ್ರೇಟ್ಸ್. ಸೊ ಒಂದ್ ಅಂದಾಜಿಗೆ ನಾವು 55% ಅಂತ ತಗೋಣ. ಅಂತ ಅಂದ್ರೆ ಆ ವ್ಯಕ್ತಿ ಪ್ರತಿದಿನಾನು ಕಾರ್ಬೋಹೈಡ್ರೇಟ್ಸ್ 275 ಗ್ರಾಮ್ಸ್ ತಗೊಬೇಕಾಗುತ್ತೆ. ಸೊ ಪ್ರೋಟೀನ್ 15 ಗ್ರಾಮು ಅಂತ ಅಂದ್ರೆ ಪ್ರತಿದಿನಾನು ಹತ್ತತ್ರ 75 ಗ್ರಾಮ್ಸ್ ಪ್ರೋಟೀನ್ ತಗೊಬೇಕಾಗುತ್ತೆ. ಇನ್ನು ಉಳಿದಿರೋದೆಲ್ಲ ಅವರು ಫ್ಯಾಟ್ ಮುಖಾಂತರ ಆಹಾರನ ತಗೊಬೇಕಾಗುತ್ತೆ. ಅಂಡ್ ಅದ್ರಲ್ಲೂ ಈ ಪ್ರೋಟೀನ್ ಇದೆಯಲ್ಲ, ಸೊ ಆ ಪ್ರೋಟೀನು ನಮ್ಮ ಒಂದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದೆಯಲ್ಲ, ಈ ಒಲಿಂಪಿಕ್ ಗೇಮ್ಸ್ ನೆಲ್ಲ ನಡ್ಸ್ಕೊಂಡ್ ಕೊಡುತ್ತಲ್ಲ. ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಏನ್ ಹೇಳುತ್ತೆ ಅಂತ ಅಂದ್ರೆ, ನಾವು ತಗೊಳ್ಳೋ ಪ್ರೋಟೀನ್ ನಮ್ ಬಾಡಿ ವೇಟ್ ಗಿಂತ 2 ಟೈಮ್ಸ್ ಜಾಸ್ತಿ ಇಲ್ಲಂಗ್ ನೋಡ್ಕೊಳ್ಳಿ ಅಂತ ಅಂದ್ರೆ ಇಂಟು 2. ನಮ್ ಬಾಡಿ ವೇಟ್ 70 kg ಅಂತ ಅಂದ್ರೆ 140 ಗ್ರಾಮ್ ವರ್ಗು ಪ್ರೋಟೀನ್ ತಗೊಳ್ಳಿ, ಅದಕ್ಕಿಂತ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಅಂದ್ರೆ ಯಾರು ಈಗ ಜನರಲ್ ಪಬ್ಲಿಕ್ ಇರ್ತಾರಲ್ಲ, ನಾರ್ಮಲ್ ಕೆಲಸ ಮಾಡೋರು, ವ್ಯವಸಾಯ ಮಾಡೋರು, ಇವರೆಲ್ಲ ಅವರ ಒಂದು ಬಾಡಿ ವೇಟ್ಗೂ 2 ಟೈಮ್ಸ್ಗೂ ಜಾಸ್ತಿ ತಗೊಂಬಿಡಿ ಅಂತಾನೆ. ಫಾರ್ ಎಕ್ಸಾಂಪಲ್, ಒಂದ್ ವ್ಯಕ್ತಿ 70 kg ಅಂತ ಅಂದ್ರೆ ಅವನೊಂದು ಡೆಸ್ಕ್ ಜಾಬ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ 140 ಗ್ರಾಮ್ಸ್ಗೂ ಅಧಿಕವಾಗಿ ಪ್ರೋಟೀನ್ ನ ತಗೊಂಬಿಡಿ ಅಂತ ನಮ್ಗೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಹೇಳುತ್ತೆ. ಸೊ ಇನ್ ಜನರಲ್ ಆಗಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ನಮ್ಮ ಒಂದು ಬಾಡಿ ವೇಟ್ಗೂ ಇಂಟು 1 ಅಂತಂದ್ರೆ, ಇವಾಗ ಒಂದು ವ್ಯಕ್ತಿ 70 kg ಇದ್ದಾನೆ ಅಂತ ಅಂದ್ರೆ 70 ಗ್ರಾಮ್ಸ್ ಆಫ್ ಪ್ರೋಟೀನ್ ಮಿನಿಮಮ್ ತಗೋಬೇಕು ಅಂದ್ಬಿಟ್ಟು ನಮ್ಮ ಒಂದು ನ್ಯೂಟ್ರಿಷನ್ ಸೈಂಟಿಸ್ಟ್ ಹೇಳ್ತಾರೆ. ಸೊ ಇನ್ನು ಈ ಒಲಿಂಪಿಕ್ ಅಥ್ಲೀಟ್ಸ್ ಅವರೆಲ್ಲ ಇರ್ತಾರಲ್ಲ, ಅವ್ರು ಅದಕ್ಕೂ ಜಾಸ್ತಿ ಪ್ರೋಟೀನೇ ತಗೊಂತಾರೆ, ಯಾಕಂದ್ರೆ ಅವರು ತಯಾರಿ ಆಗೋ ಪದ್ಧತಿನೇ ಬೇರೆ ಇರುತ್ತೆ. ಅದಕ್ಕಾಗಿ ನಾವು ಸಾಮಾನ್ಯ ಜನರಿಗೂ ಅಥ್ಲೀಟ್ಸ್ಗೂ ಕಂಪೇರ್ ಮಾಡಬಾರ್ದು ಇಲ್ಲಿ. ಸೊ ನಾವ್ ಅವಾಗ್ಲೇ ಎಕ್ಸಾಂಪಲ್ ತಗೊಂಡಿದ್ರಲ್ಲಿ 275 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ತಗೊಬೇಕಲ್ವಾ. ಈ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಕೂಡ ನಾವು ಇನ್ನೊಂದು ಲೇಯರ್ ನ ನಾವು ಡಿವೈಡ್ ಮಾಡ್ಕೊಬಹುದು. ಅಂತಂದ್ರೆ ಈ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಮತ್ತೆ ನಮ್ಗೆ ಸ್ಟಾರ್ಚ್ ಅಂತ ಬರುತ್ತೆ. ಸ್ಟಾರ್ಚ್ ಅಂತ ಅಂದ್ರೆ ಪಿಷ್ಟ ಅಂತ ಕರೀತಾರಲ್ಲ, ಈ ಅನ್ನದಲ್ಲಿ ಪಿಷ್ಟ ಜಾಸ್ತಿ ಇದೆ ಅಂತ ಕರೀತಾರಲ್ಲ ಅದು. ಅದಾದ್ಮೇಲೆ ಫೈಬರ್ ಅಂತ ಅಂದ್ರೆ ನಾರು, ಅದಾದ್ಮೇಲೆ ನ್ಯಾಚುರಲ್ ಶುಗರ್. ಸೊ ಇವೆಲ್ಲ ನಮ್ಗೆ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಇರುತ್ತೆ. ಮುಖ್ಯವಾಗಿ ಫೈಬರ್ ಇದೆಯಲ್ಲ, ಸೊ ನ್ಯೂಟ್ರಿಷನ್ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂತ ಅಂದ್ರೆ, ನಾವು ತಗೊಳ್ಳೋ ಆಹಾರದಲ್ಲಿ ಮಿನಿಮಮ್ ಒಂದು 25 ಇಂದ 35 ಗ್ರಾಮ್ಸ್ ಫೈಬರ್ ಇರಬೇಕು ಅಂತ ನಮ್ಗೆ ನ್ಯೂಟ್ರಿಷನ್ ಸೈಂಟಿಸ್ಟ್ ಹೇಳ್ತಾ ಇರ್ತಾರೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳುತ್ತೆ ಅಂತ ಅಂದ್ರೆ, ನಾವು ಈ ಶುಗರ್ಸ್ ಇದೆಯಲ್ಲ, ಸೊ ಈ ಶುಗರ್ಸ್ ಅಲ್ಲಿ ಮತ್ತೆ ನಮ್ಗೆ ನ್ಯಾಚುರಲ್ ಶುಗರ್, ಆಡೆಡ್ ಶುಗರ್ ಅಂತ ಬರುತ್ತೆ. ಸೊ ಈ ಆಡೆಡ್ ಶುಗರ್ ಅಂತಂದ್ರೆ ಈ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಬೇಕರಿ ಐಟಮ್ ಆಗಿರ್ಬೋದು, ನಾವು ಅಡ್ಗೆ ಮನೆಯಲ್ಲಿ ಬಳಸುವಂತ ಸಕ್ಕರೆ ಆಗಿರ್ಬೋದು,
ಇವೆಲ್ಲ ನಮ್ಗೆ ಆಡೆಡ್ ಶುಗರ್ ಕೆಳಗಡೆ ಬರುತ್ತೆ. ಇವನ್ ನಾವು ತಗೊಳ್ಳೋ ಹನಿ ಆಗ್ಲಿ ಬೆಲ್ಲ ಆಗ್ಲಿ ಇವು ಕೂಡ ಆಡೆಡ್ ಶುಗರ್ ಕೆಳಗಡೆ ಬರುತ್ತೆ. ಸೊ ಇವನ್ನೆಲ್ಲ ನಾವು ದಿನಕ್ಕೆ 10% ಅಂತಾನೆ, ಫಾರ್ ಎಕ್ಸಾಂಪಲ್ ನಾವು ಹಾಗೆ 2000 ಕ್ಯಾಲರೀಸ್ ಅಂತ ತಗೊಂಡ್ವಲ್ಲ, ಸೊ 2000 ಕ್ಯಾಲರೀಸ್ ಅಲ್ಲಿ 200 ಕ್ಯಾಲರೀಸ್ಗೂ ಕಮ್ಮಿ ಇರೋ ತರ ನೋಡ್ಕೊಳ್ಳಿ ಅಂತ ನಮ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ಇನ್ನು 10% ಅಲ್ಲ, ನೀವು ಕಂಪ್ಲೀಟ್ ಆಗಿ ಅದನ್ನ ತಿಂದಂಗಿದ್ರೆ, ಅಂದ್ರೆ ಈ ಬೇಕರಿ ಐಟಮ್ಸ್ ಆಗ್ಲಿ, ಬಿಸ್ಕೆಟ್ಸ್ ಆಗ್ಲಿ, ಈ ಟೀ ಕಾಫಿ ಬಳಸುವಂತ ಸಕ್ಕರೆ ಆಗ್ಲಿ, ಇದೆಲ್ಲ ತಿಂದಂಗಿದ್ರೆ ಇನ್ನೂ ಒಳ್ಳೇದಂದ್ಬಿಟ್ಟು ನಮ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ಸೊ ನಮ್ಮ ಭಾರತದಲ್ಲಿ ಯಾವ್ದಾದ್ರು ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಆಹಾರ ತಗೊಂತಿದೀವಿ ಅಂತ ನೋಡಿದ್ರೆ ಅದು ನಾವು ಪ್ರೋಟೀನ್. ಸೊ ನಮ್ಮ ಹತ್ರ ಇರುವಂತಹ ವೆಜಿಟೇಬಲ್ಸ್ ಆಗ್ಲಿ, ಫ್ರೂಟ್ಸ್ ಆಗ್ಲಿ, ಮತ್ತೆ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಇಲ್ಲ ಅಂತ ಅಲ್ಲ, ನಾವು ಅದನ್ನ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ತಿಂತಾ ಇದೀವಿ. ಸೊ ಇಲ್ಲಿವರೆಗೂ ನಾವು ನಮ್ಮ ದೇಹಕ್ಕೆ ಏನೆಲ್ಲ ಬೇಕು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ನಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಬೇಕೋ ಅದನ್ನ ಯಾವ ತರ ಲೆಕ್ಕಾಚಾರ ಮಾಡೋದು ತಿಳ್ಕೊಂಡ್ವಿ. ಆ ಲೆಕ್ಕಾಚಾರ ಮಾಡಾದ್ಮೇಲೆ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ಕೂಡ ತಿಳ್ಕೊಂಡ್ವಿ. ಅಂದ್ರೆ ಈ ಕಾರ್ಬೋಹೈಡ್ರೇಟ್ಸ್ ಆಗ್ಲಿ, ಪ್ರೋಟೀನ್ಸ್ ಆಗ್ಲಿ, ಫ್ಯಾಟ್ಸ್ ಆಗ್ಲಿ, ಯಾವ್ದಾವ್ದು ಎಷ್ಟೆಷ್ಟು ತಗೊಬೇಕು, ಯಾವ್ದು ಎಷ್ಟು ಕಮ್ಮಿ ತಗೊಬೇಕು ಅದು ಕೂಡ ತಿಳ್ಕೊಂಡ್ವಿ. ನಿಮ್ಗೆ ಒಂದು ಡೌಟ್ ಬರ್ಬೋದು, ಇವೆಲ್ಲ ನಾವು ಡೈಲಿ ಲೆಕ್ಕಾಚಾರ ಹಾಕೊಂಡ್ ಕುತ್ಕೊಬೇಕಾ ಅಂತ. ಸಿಟಿಲಿ ಇರೋರಾದ್ರೆ ಒಂದೇ ಒಂದ್ಸಲ ಇದನ್ನ ನೀವು ಡೈಲಿ ಏನ್ ಲೆಕ್ಕಾಚಾರ ಏನ್ ಹಾಕಲ್ಲ, ನಿಮ್ಮ ಒಂದು ಬಾಡಿ ವೆಯ್ಟ್, ನೀವು ಓವರ್ ವೇಟ್ ಇದ್ದೀರಾ, ಅಂಡರ್ ವೇಟ್ ಇದ್ದೀರಾ, ನಾರ್ಮಲ್ ವೇಟ್ ಇದ್ದೀರಾ ನೋಡ್ಕೊಂತೀರಾ, ನಿಮ್ಗೆ ಎಷ್ಟು ಕ್ಯಾಲರೀಸ್ ಬೇಕು ಅಂದ್ಬಿಟ್ಟು ಲೆಕ್ಕಾಚಾರ ಹಾಕೊಂತೀರಾ. ಅದ್ರ ಮೇಲೆ ಕಾರ್ಬೋಹೈಡ್ರೇಟ್ಸ್ ಎಷ್ಟು, ಪ್ರೋಟೀನ್ ಎಷ್ಟು, ಫ್ಯಾಟ್ಸ್ ಎಷ್ಟು ಅದನ್ನ ಡಿವೈಡ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಆಹಾರ ಪದಾರ್ಥಗಳನ್ನ ಆಯ್ಕೆ ಮಾಡ್ಕೊಂಡು ಆಹಾರನ ತಗೊಂತೀರಾ. ಸೊ ಇನ್ನು ಲೆಕ್ಕಾಚಾರ ಮಾಡ್ಲೇಬೇಕಾ, ಮಾಡ್ದಂಗೆ ಇರಕ್ಕಾಗಲ್ವಾ ಅಂತ ಅಂದ್ರೆ ಅದು ನಿಮಗ್ ಬಿಟ್ಟಿದ್ದು. ಹಳ್ಳಿಯವರಾಗಿದ್ರೆ ಇದೆಲ್ಲ ಏನ್ ಲೆಕ್ಕಾಚಾರ ಮಾಡ್ದಂಗೆ ನಿಮ್ ಕೆಲ್ಸಗಳೇನಿದೆಯೋ ಅದ್ ಮಾಡ್ಕೊಂಡು, ಆದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್ ಎಲ್ಲಾನು ನಿಮ್ಮ ಆಹಾರ ಪದಾರ್ಥಗಳಲ್ಲಿ ಇರೋ ತರ ನೋಡ್ಕೊಳ್ಳಿ ಅಂತ ಮಾತ್ರ ಹೇಳ್ತಿದ್ದೆ. ಸಿಟಿಲಿರೋರು ಅಟ್ಲೀಸ್ಟ್ ಒಂದು ಸಲ ಈ ಲೆಕ್ಕಾಚಾರ ಮಾಡ್ಕೊಂಡು ಅದಾದ್ಮೇಲೆ ಕರೆಕ್ಟ್ ಆಗಿ ಆಹಾರ ತಗೊಂತಿದೀವ ಇಲ್ವಾ ಅಂತ ಅಟ್ಲೀಸ್ಟ್ ಒಂದ್ಸಲ ನೋಡ್ಕೊಂಡು ಅದನ್ನ ಕಂಟಿನ್ಯೂ ಮಾಡಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಉಳಿದಿದ್ದು ನಿಮಗ್ ಬಿಟ್ಟಿದ್ದು. ಸೊ ಈಗ ನೀವು ಮತ್ತೆ ಈ ಕಾರ್ಬೋಹೈಡ್ರೇಟ್ಸ್ ಆಗ್ಲಿ, ಪ್ರೋಟೀನ್ ಆಗ್ಲಿ, ಫ್ಯಾಟ್ಸ್ ಆಗ್ಲಿ, ಇವೆಲ್ಲ ಯಾವ ಒಂದು ಆಹಾರ ಪದಾರ್ಥಗಳಿಂದ ಸಿಗುತ್ತೆ, ಯಾವ ಸೀಸನ್ ಅಲ್ಲಿ ಸಿಗುತ್ತೆ, ಇವೆಲ್ಲ ಕುತ್ಕೊಂಡು ಲಿಸ್ಟ್ ಮಾಡ್ಕೊಂಡು ಬರ್ಕೊಂಡು ಇವೆಲ್ಲ ಏನು ಮಾಡೋದೇನು ಬೇಕಾಗಿಲ್ಲ. ಅದೆಲ್ಲ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ನ್ಯೂಟ್ರಿಷನ್ ಲಿಸ್ಟ್ ಅಂತ ಒಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಒಂದು ಆಹಾರ ಪದಾರ್ಥ ಇಂದ ಯಾವ ಒಂದು ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂತ, ಅಂದ್ರೆ ಮೇಜರ್ ನ್ಯೂಟ್ರಿಯೆಂಟ್ ಅಂದ್ಬಿಟ್ಟು ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅಕ್ಕಿ ತಗೊಂಡ್ರೆ ಅಕ್ಕಿಲಿ ನಮ್ಗೆ ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನು ಇರುತ್ತೆ, ಫ್ಯಾಟ್ಸ್ ಇರುತ್ತೆ. ಆದ್ರೆ ಅದರಲ್ಲಿ ಅತಿ ಹೆಚ್ಚಾಗಿ ಯಾವ್ದೋ ಒಂದ್ ಸಿಗುತ್ತೆ, ಪ್ರೋಟೀನ್ ಆಗಿರ್ಬೋದು ಅಥವಾ ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಅಥವಾ ಫ್ಯಾಟ್ ಆಗಿರ್ಬೋದು. ಅತಿ ಹೆಚ್ಚು ಯಾವ್ದು ಸಿಗುತ್ತೋ ಆ ಒಂದು ಆಹಾರ ಪದಾರ್ಥನ ನಾವು ಅದ್ರ ಕೆಳಗಡೆ ಹಾಕ್ತಿವಿ. ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಕ್ಕಿ ತಿಂದ್ರೆ, ಅನ್ನ ತಿಂದ್ರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಸಿಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅನ್ನನ ನಾವು ಕಾರ್ಬೋಹೈಡ್ರೇಟ್ಸ್ ಕೆಳಗಡೆ ಹಾಕ್ತಿವಿ. ಅರ್ಥ ಆಯ್ತಲ್ಲ, ಸಿಂಪಲ್. ಆ ತರ ನಮ್ಗೆ ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ನಮ್ಗೆ ನ್ಯಾಚುರಲ್ ಶುಗರ್ಸ್ ಆಗ್ಲಿ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನು, ಮಿನರಲ್ಸ್, ವಿಟಮಿನ್ಸ್ ಪ್ರತಿಯೊಂದು ಸಿಗುತ್ತೆ. ಆದ್ರೆ ಮೇಜರ್ ನ್ಯೂಟ್ರಿಯೆಂಟ್ ಅತಿ ಹೆಚ್ಚಾಗಿ ಒಂದೇ ಒಂದು ಸಿಗುತ್ತೆ. ಅದ್ಯಾವ್ದು ಅಂತ ನಾನು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ನೀವು ಅದನ್ನ ಬಳಸ್ಕೊಂಡು ನಿಮ್ಮ ಒಂದು ದಿನನಿತ್ಯ ಕೆಲ್ಸದ ಮೇಲೆ, ಅದಾದ್ಮೇಲೆ ನೀವು ನಿಮ್ಮ ಹೈಟ್, ವೆಯ್ಟ್ ಇವೆಲ್ಲ ನೋಡ್ಕೊಂಡು ನೀವು ಎಷ್ಟು ಎನರ್ಜಿನ ತಗೊಬೇಕು, ಅದ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಆಹಾರನ ತಗೊಬಹುದು. ಸೊ ನಾನ್ ನಿಮ್ಗೆ ಈ ಒಂದು ಆಹಾರ ಪದಾರ್ಥದಲ್ಲಿ ಯಾವುದು ಮೇಜರ್ ನ್ಯೂಟ್ರಿಯೆಂಟ್ ಜೊತೆಗೆ ಅದು ಯಾವ ಒಂದು ಸೀಸನ್ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಯಾವ ಒಂದು ಮಣ್ಣಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಲಿಸ್ಟ್ ನ ಕೂಡ ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ನೀವು ಬೆಳೆಸ್ಕೊಂಡು ಫಸ್ಟ್ ನೀವು ಸಿಂಪಲ್ ಆಗಿ ನಿಮ್ಮ ಒಂದು ಬಾಡಿ ವೆಯ್ಟ್ ನೋಡ್ಕೊಬೇಕಾಗುತ್ತೆ. ಸೊ ಅಂಡರ್ ವೇಟ್ ಇದ್ದೀರಾ, ಓವರ್ ವೇಟ್ ಇದ್ದೀರಾ, ಅಥವಾ ನಾರ್ಮಲ್ ಆಗಿದ್ದೀರಾ. ಸೊ ನಾರ್ಮಲ್ ಆಗಿದ್ರೆ ಇವಾಗ ಎಷ್ಟು ಒಂದು ಕ್ಯಾಲರೀಸ್ ಬಂತೋ ಅದನ್ನೇ ಮೇಂಟೈನ್ ಮಾಡಿ. ಇನ್ ಕೇಸ್ ಅಂಡರ್ ವೇಟ್ ಏನಾರ ಇದ್ರೆ ಸ್ವಲ್ಪ ಕ್ಯಾಲರೀಸ್ ನ ಜಾಸ್ತಿ ತಗೊಳ್ಳಿ, ಓವರ್ ವೇಟ್ ಇದ್ರೆ ಕ್ಯಾಲರೀಸ್ ನ ಕಮ್ಮಿ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಯಾವ ಒಂದು ಆಹಾರ ಪದಾರ್ಥಗಳು ತಗೊಬೇಕು. ಸೊ ಆಲ್ರೆಡಿ ಹೇಳ್ದಂಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್, ಪ್ರೋಟೀನ್ ಎಷ್ಟು ಪರ್ಸೆಂಟೇಜ್, ಫ್ಯಾಟ್ ಎಷ್ಟು ಪರ್ಸೆಂಟೇಜ್, ಇದೆಲ್ಲ ನೀವು ಒಂದು ಫಿಸಿಕಲ್ ಆಕ್ಟಿವಿಟಿ ಮೇಲೆ, ನೀವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಮೇಲೆ ನೋಡ್ಕೊಂಡು ನೀವು ಇದನ್ನ ಲೆಕ್ಕಾಚಾರ ಹಾಕೊಂಡು ಅದ್ರಲ್ಲಿ ಯಾವ ಯಾವ ಆಹಾರಗಳು ತಗೊಬೇಕಾಗುತ್ತೆ ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ನೀವಿನ್ನ ಅದನ್ನೇ ಡೈಲಿ ತಗೊಂತಿದ್ರೆ ಆಗೋಗುತ್ತೆ. ಸೊ ಈ ತರ ನೀವೊಂದು ಲಿಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಷ್ಟೊಂದ್ಸಲ ನಿಮ್ಗೆ ಯಾವ ಅಡ್ಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂದ್ಬಿಟ್ಟು ಸುಮಾರು ಸಲ ಇದನ್ನ ಯೋಚನೆ ಮಾಡ್ಕೊಂಡು ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ. ಸೊ ಅದ್ರ ಬದಲು ಒಂದ್ಸಲ ಈ ಕರೆಕ್ಟ್ ಆಗಿ ಲಿಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಒಂದು ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ರೆ ನೀವು, ಅದಾದ್ಮೇಲೆ ನಿಮ್ಗೆ ಆ ಒಂದು ಎಕ್ಸ್ಟ್ರಾ ಟೈಮ್ ಏನ್ ಫ್ರೀ ಟೈಮ್ ಇರುತ್ತೋ ಅದನ್ನ ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲಾಗ್ಲಿ, ಬೇರೆ ಇನ್ನೊಂದು ಯಾವ್ದೋ ಕೆಲ್ಸದ ಮೇಲಾಗ್ಲಿ ಆ ಒಂದು ಟೈಮ್ ನ ಅಲ್ಲಿ ಕೊಡ್ಬೋದು. ಓಕೆ, ಇವೆಲ್ಲ ತಿಂದ್ರು ಕೂಡ ನಿಮಗೆ ಡಯಾಬಿಟಿಸ್ ಆಗ್ಲಿ, ಬಿ ಪಿ ಆಗ್ಲಿ ಬರುತ್ತಾ ಇಲ್ವಾ ಅಂತ ಅಂದ್ರೆ ಬರುತ್ತೆ.
ಅದ್ ಯಾಕೆ ಅಂತ ನೆಕ್ಸ್ಟ್ ತಿಳ್ಕೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್.